ನಿಮ್ಮ ಮನೆಯಾಗೂ ಯಾರಾದರೂ ಮಾದಕ ವಸ್ತುಗಳನ್ನು ಸೇವಿಸ್ತಾ ಇದ್ದಾರಾ? ಬಹಳ ಜಾಸ್ತಿ ಡ್ರಗ್ ಅಡಿಕ್ಟ್ ಆಗಿದ್ದಾರಾ? ಸೊ ಈ ವಿಡಿಯೋ ನಿಮ್ಗೋಸ್ಕರನೇ ಇದೆ. ಯಾಕಂದ್ರೆ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವುದೇ ರೋಗಿಗೆ ಡ್ರಗ್ ಅಡಿಕ್ಷನ್ ಆಗೈತೆ ಅಂದ್ರೆ ಒಂದ್ರದಾಗ ಏನೇನು ಲಕ್ಷಣ ಇರ್ತವೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಏನೇನು ಕೊಡಿಸ್ಬೋದು ಅಂತ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಏನಿದೆ ಡ್ರಗ್ ಅಡಿಕ್ಷನ್ ಏನಿದೆ, ಸೊ ಅದು ಯಾವುದೇ ರೀತಿ ಡ್ರಗ್ ಅಡಿಕ್ಷನ್ ಆಗಿರ್ಬೋದು, ಅದು ಸೆರೆ ಆಗಿರ್ಬೋದು, ಭಾನ್, ಗಾಂಜಾ, ಚರಸ್, ಕೋಕೀನ್, ಹೀರೋಯಿನ್, ಸಿಗರೆಟ್, LSD, ಹಶೀಶ್, ಇದೇ ರೀತಿ ಬಹಳ ಮಾದಕ ವಸ್ತುಗಳು ಆಗಿರ್ಬೋದು. ಇದ್ರದ್ದೇನಾದ್ರೂ ಅಡಿಕ್ಟ್ ಆಗಿದಾರ ಯಾರಾದ್ರೂ ನಿಮ್ಗೆ ಗೊತ್ತಿದ್ದವರು, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯಾಗ ಯಾರು ಆಗಿರ್ಬೋದು. ಸೊ ಅವ್ರದ್ರಾಗ ಏನೇನು ಲಕ್ಷಣ ಇರ್ತಾವೆ, ನಿಮ್ಗೆ ಹೆಂಗೆ ಗೊತ್ತಾಗುತ್ತಪ್ಪ ಇವ ಏನು ಮಾದಕ ವಸ್ತು ಸೇವನೆ ಮಾಡಕ್ಕಂತ ಅನ್ನೋದು ಏನೇನು ಲಕ್ಷಣ ಇರ್ತಾವೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಒಂದೇದು ನೋಡ್ರಿ, ಅವಂದು ಡೈಲಿ ರೋಟೀನ್ ಏನಿರ್ತೈತೆ ನೋಡ್ರಿ, ಅದು ಡೈಲಿ ರೋಟೀನ್ ಅವ ಫಾಲೋ ಮಾಡಂಗಿಲ್ಲ. ಅಂದ್ರೆ ಬರಾಬರಿ ಟೈಮಿಗೆ ಹೇಳೋದು, ಮಕ್ಕೊಳೋದು, ಸ್ನಾನ ಮಾಡೋದು, ಊಟ ಮಾಡೋದು, ಏನರ ಪೂಜೆ ಗೀಜೆ ಮಾಡ್ತಾನಂದ್ರೆ ಅದು. ಸೊ ಆ ಡೈಲಿ ರೋಟೀನ್ ಒಟ್ಟ ಫಾಲೋ ಮಾಡಂಗಿಲ್ಲ ರೀ. ಅವ್ನು ಡೈಲಿ ರೋಟೀನ್ ಪ್ಯಾಟರ್ನ್ ಏನಿರ್ತದೆ ನೋಡ್ರಿ, ಪೂರ್ತಿ ಚೇಂಜ್ ಆಗಿಬಿಡ್ತೈತಿ. ಎರಡನೇದ್ದು, ಅವ್ರಿಗೆ ಹೊಟ್ಟೆ ಹಸಿಯಂಗಿಲ್ಲ. ಈಗ ಬಹಳಷ್ಟು ಯಾರು ಡ್ರಗ್ ಅಡಿಕ್ಟ್ ಮಾಡ್ತಿರ್ತಾರ ಅವ್ರಿಗೆ ಹೊಟ್ಟೆ ಹಸಿಯಂಗಿಲ್ಲ. ಪೇಷಂಟ್ ಬಂದಿರ್ತಾರೆ, ಸರ್ ಇವ್ ಹೊಟ್ಟೆ ಹಸಿಯಂಗಿಲ್ಲ ನೋಡ್ರಿ, ಹೊಟ್ಟೆ ಹಸಿಯಂಗಿಲ್ಲ ನೋಡ್ರಿ. ಅವ್ರಿಗೆ ಕೂಡ ಗೊತ್ತಿರಂಗಿಲ್ಲ ಅವ್ ಏನೋ ಸೇವನೆ ಮಾಡಾಕುಂತಾನಂತ. ಸೊ ಅಂತಾರ ನೋಡ್ರಿ, ಪತಾ ಮಾಡ್ಬೇಕು ಅವ್ ಏನ್ ತೊಗೊಳಕುಂತಾನಂತ. ಯಾಕಂದ್ರೆ ಸುಮ್ಮನೆ ಹೊಟ್ಟೆ ಹಸಿ ಟಾಣಿಕ್ ಕೊಟ್ರ ಅಂತಾರ, ಹೊಟ್ಟೆ ಹಸಿಯಂಗಿಲ್ಲ. ಈಗ ಮಾದಕ ವಸ್ತು ಸೇವನೆ ಮಾಡಂತಂದ್ರೆ ಅಂತ ರೋಗಿಗಳಿಗೆ ಹೊಟ್ಟೆ ಹಸಿಯಂಗಿಲ್ಲ. ಸೊ ಅದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ಅವ್ರ ಆಹಾರ ಸೇವನೆ ಮಾಡಂಗಿಲ್ಲ. ಅದ್ರ ಸಂಬಂಧ ಅವ್ರ ತೂಕ ಇಳ್ಕೊಂತ ಬಂದ್ಬಿಡ್ತೈತ್ರಿ. ಅವ್ರ ತೂಕ ಇಳ್ಕೊಂತ ಬಂದ್ಬಿಡ್ತೈತಿ, ಕಡಿಮೆ ಆಗ್ತಾ ಬಂದ್ಬಿಡ್ತೈತಿ. ಮತ್ತು ಅವ್ರಿಗೆ ಅಡ್ಡಾಡ್ಲಿಕ್ಕೆ ಕೂಡ ನೆಟ್ಟಗೆ ಆಗಂಗಿಲ್ರಿ. ಅವ್ರು ಮೊದ್ಲು ಹೆಂಗೆ ಅಡ್ಡಾಡ್ತಿದ್ರು ಅದು ಅಡ್ಡಾಡೋ ಸ್ಟೈಲ್ನಾಗ ಕೂಡ ಚೇಂಜಸ್ ನೀವು ನೋಡ್ಕೋಬಹುದು. ಅಡ್ಡಾಡೋ ಪ್ಯಾಟರ್ನ್ ಚೇಂಜ್ ಆಗಿರ್ತೈತ್ರಿ. ಮತ್ತು ಭಾಳ ಆಡ್ ಮೂಮೆಂಟ್ ಮಾಡ್ತಾರೆ. ಕೈ ಕಾಲು ಮೆತ್ತದು ಇಳಿಯೋದು, ಕಾಲಿಂದ ಆಡ್ ಮೂಮೆಂಟು, ಕುಂತಲ್ಲೇ ಸುಮ್ಮನೆ ಕೈ ಅಡ್ಡಾಡಿಸೋದು, ಕಾಲು ಅಡ್ಡಾಡಿಸೋದು ಅಂತ ಆಡ್ ಮೂಮೆಂಟ್ಸ್ ಮಾಡ್ತಿರ್ತಾರ. ಇಲ್ಲ ಕೈ ಶಿವರಿಂಗ್ ಆಗ್ತಿರ್ತಾವೆ, ಕೈ ಕಾಲು ಹಿಂಗೆ ನಡುಗ್ತಿರ್ತಾವ್ರಿ. ಮತ್ತು ಕಣ್ಣು ಕೆಂಪಾಗಿರ್ತವು, ಕಣ್ಣಿನ ತಳಗಡೆ ಇಲ್ಲೇ ಊತ ಬಂದಿರ್ತೈತಿ, ದೃಷ್ಟಿ ಬರಾಬರಿ ಕಾಣಂಗಿಲ್ಲ. ಮತ್ತು ಮಾತಾಡೋದು ನೋಡ್ರಿ, ಅವ್ರದ್ದು ಕ್ಲಾರಿಟಿ ಇರಂಗಿಲ್ಲ. ಏನು ಮಾತಾಡ್ತಿರ್ತಾರ ಅದ್ರ ಒಂದು ಕ್ಲಾರಿಟಿ ಬರಂಗಿಲ್ಲ. ತೊದಲ್ಸೋದು, ಇಲ್ಲ ನಿಂತು ಮಾತಾಡೋದು, ಇಲ್ಲ ಹಗರ್ಕ ಒಂದು ಶಬ್ದ ಮಾತಾಡೋದು, ಮತ್ತೊಂದು ಶಬ್ದ ಈ ರೀತಿ ಮಾತಾಡ್ತಾರೆ. ಅವ್ರಿಗೆ ವಾಂತಿ ಬಂದಂಗೆ ಆಗ್ತಿರ್ತೈತಿ, ಇಲ್ಲ ವಾಂತಿ ಮಾಡ್ಕೊಂತಾರೆ. ವಿಪರೀತ ಮೈ ನೋವು ಇರ್ತೈತಿ, ತಲೆ ಸುತ್ತಿ ಬರ್ತಿರ್ತೈತಿ ಕಂಟಿನ್ಯೂ. ಇಲ್ಲ ನಿದ್ದೆ ಬಹಳ ಜಾಸ್ತಿ ಮಾಡ್ತಾರ, ಇಲ್ಲ ಒಟ್ಟ ನಿದ್ದೆ ಮಾಡಂಗಿಲ್ಲ. ಈ ರೀತಿ ಇಲ್ಲ ಬಹಳ ದಣುವಾಗಿರ್ತೈತೆ, ಹಂಗೆ ಅನಿಸ್ತೈತೆ ಅವ್ರಿಗೆ. ಮತ್ತು ಕೆಲವೊಂದಿಷ್ಟು ಪೇಷಂಟ್ನಾಗ ಬಹಳ ಜಾಸ್ತಿ ಹೆದರಿಕೆ ಚಾಲು ಆಗಿಬಿಡ್ತೈತೆ. ಹೆದರಿಕೆ ಅವ್ರಿಗೆ ಗೊತ್ತಾಗಂಗಿಲ್ಲ. ಅವ್ರು ಬಹಳ ಗಾಬರಿ ಆಗಿಬಿಡ್ತಾರೆ. ಸಣ್ಣ ವಿಷಯಕ್ಕೆ ಗಾಬರಿ ಆಗ್ಲಿಕ್ಕೆ ಎಂಗ್ಸೈಟಿ ಸಮಸ್ಯೆ ಸ್ಟಾರ್ಟ್ ಆಗಿಬಿಡ್ತೈತಿ. ಕೆಲವೊಂದಿಷ್ಟು ಪೇಷಂಟ್ ಡಿಪ್ರೆಷನ್ಗೆ ಹೋಗ್ತಾರೆ. ಮತ್ತು ಕೆಲವೊಂದಿಷ್ಟು ಪೇಷಂಟ್ನ ಬಹಳ ಜಾಸ್ತಿ ಬೆವ್ರು ಬರ್ತೈತ್ರಿ. ನೀವಿಂತ ಮಾದಕ ವಸ್ತು ಸೇವನೆ ಮಾಡ್ತಾರಲ್ಲ, ಅವ್ರ ಬಾಜುದಾಗ ನಿಂತು ನೋಡ್ರಿ, ಸುಮ್ಮನೆ ಬೆವ್ರು ಇಳಿತಿರ್ತೈತಿ. ನೀವು ಹಂಗೆ ನಿಂತಿರ್ತೀರಿ, ಅವ್ರು ನೋಡಿದ್ರೆ ಬೆವ್ರು ಹಂಗೆ ದಡ ನೀರು ಇಳ್ದಂಗೆ ಇಳಿತಿರ್ತೈತ್ರಿ. ಮತ್ತು ಅವ್ರದ್ದು ಮೂಡು ಬಹಳ ಚೇಂಜ್ ಆಗ್ತೈತ್ರಿ. ಒಮ್ಮೆ ಶಾಂತಿ ಇರ್ತಾರ, ಒಮ್ಮಕ್ಳಿಗೆ ಸಿಟ್ಟಾಗೋದು, ಒಮ್ಮಕ್ಳಿಗೆ ಏನಾರ ತೊಗೊಂಡು ಹೊಡೆಯೋದು ಬಡಿಯೋದು, ಮೂಡ್ ಚೇಂಜ್ ಆಗ್ತಾವ, ಟೆಂಪರ್ ಫುಲ್ ಚೇಂಜ್ ಆಗ್ತಿರ್ತೈತ್ರಿ. ಮತ್ತು ಇಮೋಷ್ನಲಿ ಡಿಟ್ಯಾಚ್ ಆಗಿಬಿಡ್ತಾರ. ಅಂದ್ರೆ ಅವ್ರೊಳಗೆ ಇಮೋಷನ್ಸ ಇರಂಗಿಲ್ಲ. ಈ ಕೆಲವೊಂದಿಷ್ಟು ಮನ್ಯಾಗ ನೋಡಿರ್ಬೋದ್ರಿ, ಹೆಂಡತಿನ ಬೈತಿರ್ತಾಳ, ತಂದೆ ತಾಯಿ ಬೈತಾರ, ಮಕ್ಕಳು ಬೈತಿರ್ತಾರ. ತಣ್ಣ ಹೋಗಿ ಹೆಂಗೆ ಮಕ್ಕೊಂತಾರ ನೋಡ, ಅವ್ ಕುಡಿತಾನ ತಣ್ಣಗೆ ಒಂದು ಮಕ್ಕೊಂತಾನ. ಅವ್ ಮಕ್ಕೊಳದಲ್ರಿ, ಅವ್ರಿಗೆ ಇಮೋಷ್ನಲಿ ಒಟ್ಟಾಗಿ ಗೊತ್ತೇ ಇರಂಗಿಲ್ಲ. ಇಮೋಷ್ನಲಿ ಡಿಟ್ಯಾಚ್ ಆಗಿಬಿಟ್ಟಿರ್ತಾರಪ್ಪ. ಇವನಕ್ಕೆ ನಾನು ಹೆಂಡತಿ, ಇವ್ ನಮ್ಮ ತಂದೆ ತಾಯಿ, ಮಕ್ಕಳು, ಇಮೋಷ್ನಲಿ ಇರಂಗೇ ಇಲ್ರಿ ಅವ್ರದ್ರಾಗ ಏನು ಸೆನ್ಸೇಷನ್. ಸೊ ಈಗ ಮತ್ತು ಅವ್ರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಏಕಾಗ್ರತೆ, ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗುತ್ತೆ. ನೀವೇನಾರ ಹೇಳಿ ನೋಡ್ರಿ, ನೆನಪಾರ ಬಿಡ್ತಾರೆ. ನಿಮಗೇನು ಅನ್ಸುತ್ತೆ, ನೆನಪಾರಪ್ಪ ಗೊತ್ತಿದ್ರು ಮಾಡೋವಂತ ನೀವು ಅಂತ. ಹಂಗಿರಂಗಿಲ್ಲ, ನೆನಪಾಗ್ತಿರ್ತಾರ. ಮತ್ತು ಒಂದೇ ವಸ್ತು ಕಡೆ ಯಾವಾಗಲೂ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಕುಂದ್ರಕ್ಕಾಗಲ್ಲ, ಒಂದು ಜಾಗ ನೆಟ್ಟಾಗಿ ಕುಂದ್ರಕ್ಕಾಗಲ್ಲ. ಮತ್ತು ನೀವು ಅವ್ರು ಏನಾರ ಮಾದಕ ಇಂಜೆಕ್ಷನ್ಸ್ ಏನಾರ ತೊಗೊಳ ಅಂತಾರ, ಕೈಯಾಗ ಕಾಲಾಗ ನೋಡ್ಬೋದು, ಕೆಂಪನ್ ಮಾರ್ಕ್ಸ್ ಬಿದ್ದಿರ್ತಾವ್ರಿ. ಸೊ ಇವೆಲ್ಲ ಲಕ್ಷಣ ಇರ್ತಾವ್ರಿ ಒಬ್ಬ ಡ್ರಗ್ ಅಡಿಕ್ಷನ್ ಪೇಷಂಟ್ಗೆ. ಯಾವುದೇ ರೀತಿ ಡ್ರಗ್ ಇರಲಿ, ಇವೇ ಎಲ್ಲ ಕಾಮನ್ ಲಕ್ಷಣ ಕಾಣ್ತಾವ್ರಿ. ಈಗ ಇಂಥದ್ದು ನಿಮ್ಗೆ ಯಾರು ಗೊತ್ತಿದ್ದವ್ರಿಗೆ ಇಂಥವೆಲ್ಲ ಲಕ್ಷಣ ಅದಾವ, ನೀವೇನು ಮಾಡ್ಬೋದು? ಮೊದಲು ಅವ್ರಿಗೆ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಕಡೆ ಕರ್ಕೊಂಡು ಹೋಗ್ಲಿ, ಫ್ಯಾಮಿಲಿ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ರಿ. ಯಾಕಂದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ಇರ್ತೈತಿ. ಅವ್ರು ನಿಮ್ಗೆ ಏನಾರ ಸಜೆಷನ್ ಕೊಡ್ತಾರೆ. ಇಲ್ಲ ನೀವು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಕಡೆ, ಮನೋವಿಜ್ಞಾನ ಡಾಕ್ಟರ್ ಕಡೆ ಹೋಗ್ಬೋದು. ಅವ್ರು ನಿಮ್ಗೆ ಮೆಡಿಸಿನ್ ಕೊಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಅವರು ನಿಮ್ಗೆ
ಅದ್ರ ಜೊತೆಗೆ ನೀವು ಕೂಡ ಪೇಷಂಟಿಗೆ ಮನ್ಯಾಗ ಮೋಟಿವೇಟ್ ಮಾಡ್ಬೇಕ್ರಿ. ಇಲ್ಲ ಇದೆಲ್ಲ ತಪ್ಪು, ಹಿಂಗೆ ಮಾಡಕ್ ಹೋಗ್ಬಾರ್ದು, ತಿಳಿಸ್ಬೇಕ್ರಿ. ಜಾಸ್ತಿ ಬೇಯೋದು ಹೊಡೆಯೋದು ಆ ರೀತಿ ಮಾಡಕ್ ಹೋಗ್ಬಾರ್ದು. ಮತ್ತೆ ಬಹಳ ವರ್ಷಾಂಗಟ್ಲೆ ಸಿವಿಯರ್ ಅಡಿಕ್ಟ್ ಅದಾನ ಪೇಷಂಟ್ ಅಂದ್ರೆ ಅಂತಾರನು ಹಾಸ್ಪಿಟಲ್ಗೆ ಸೇರಿಸ್ರಿ. ಅಲ್ಲಿ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಮನ್ಯಾಗ ಕರ್ಕೊಂಬಂದು ಅಲ್ಲಿ ಮೆಡಿಸಿನ್ಸ್ ಎಲ್ಲ ಡಾಕ್ಟರ್ ಕೊಡ್ತಾರೆ, ಅವ್ನು ಟೈಮ್ ಟು ಟೈಮ್ ಕೊಡಬೇಕು. ಮತ್ತು ಕೆಲವೊಂದಿಷ್ಟು ಪೇಷಂಟ್ ಏನು ಮಾಡ್ತಾರಪ್ಪ ಅಂದ್ರೆ ಟ್ರೀಟ್ಮೆಂಟ್ ತೊಗೊಂತಾರ 10 ದಿನ 15 ದಿನ ಮತ್ತೆ ಬಿಟ್ಟು ಬಿಡ್ತಾರ. ಮತ್ತೆ ಯಾವಾಗ ಮತ್ತೆ ಬಹಳ ವಿಪರೀತ ಲಕ್ಷಣ ಆಗ್ತಾವ ಮತ್ತೆ ಬರ್ತಾರೆ. ಹಂಗೆ ಮಾಡಕ್ ಹೋಗ್ಬಾರ್ದು. ಡಾಕ್ಟರ್ ಕಡೆ ಯಾವಾಗ್ಲೂ ಫಾಲೋ ಅಪ್ ಇಟ್ಕೋಬೇಕು. ಇಷ್ಟು ದಿನಕ್ಕೆ ಬಹಳ ಬಾ ಅಂತ ಡಾಕ್ಟರ್ ಹೊಳ್ಳಿ ಹೋಗ್ಬೇಕು, ಫಾಲೋ ಅಪ್ ತಗೋಬೇಕು, ಡಾಕ್ಟರ್ ಕಡೆ ಕೌನ್ಸಿಲಿಂಗ್ ಮಾಡಿಸ್ಕೋಬೇಕು. ಮತ್ತು ಮನ್ಯಾಗ ಕೂಡ ನೀವು ಕೂಡ ಮೋಟಿವೇಟ್ ಮಾಡ್ಬೇಕ್ರಿ ಪೇಷಂಟನ್ನು. ಆ ರೀತಿ ಮಾಡಕ್ ಹೋಗ್ಬಿಡು. ಒಳ್ಳೆ ವಾತಾವರಣ ಸೃಷ್ಟಿಸ್ಬೇಕು ಮನ್ಯಾಗ, ಅವಾಗ ಅದರದ್ದು ನೆನಪು ಬರಬಾರ್ದು ಆ ರೀತಿ ಅಂತ. ಮತ್ತೆ ಇಲ್ಲ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಕಳಿಸ್ಬೇಕ್ರಿ. ಅಲ್ಲಿ ಕೆಲವೊಂದಿಷ್ಟು ದಿನ ಇಟ್ಕೊಂತಾರೆ. ಅದಾದ್ಮೇಲೆ ಹೆಂಗೆ ಒಂದು ಲಕ್ಷಣ ಕಡಿಮೆ ಆಗ್ತಾ ಬರ್ತಾರೆ, ಮನೆಗೆ ಕಳಿಸ್ತಾರೆ. ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕಳಿಸ್ಬೋದು. ಇಲ್ಲ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅವ್ರ ಒಂದು ಟೋಲ್ ಫ್ರೀ ನಂಬರ್ ಐತ್ರಿ, 1800110031 ಅಂತ. ಇಲ್ಲಿ ನೀವು ಕಾಲ್ ಮಾಡಿ ಕೂಡ ನಿಮ್ಗೆ ಏನಾರ ಸಹಾಯ ಬೇಕಂದ್ರೆ ನೀವು ಕೇಳ್ಬೋದ್ರಿ. ಇದು 9:30 ಬೆಳಿಗ್ಲಿಂತ 6 ಗಂಟೆ ಸಾಯಂಕಾಲ ಮಟ್ಟ ಇರ್ತೈತ್ರಿ. ಸೋಮವಾರಲಿಂತ್ರ ಶನಿವಾರ ಮಟ್ಟ ಈ ನಂಬರ್ ಆಕ್ಟಿವೇಟ್ ಇರ್ತೈತಿ. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ಏನಾರ ಸಹಾಯ ಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಏನಾರ ಹೆಲ್ಪ್ ಇದ್ರೆ ನೀವು ಕೇಳ್ಕೋಬಹುದು ಅನ್ಕೊಂತೀನಿ. ಈ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರಿಗೂ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ವಿಡಿಯೋ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಕೆಂಪು ಅಂತ ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಾ? ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಶೇರ್ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬರಬೇಕು. ವಿಡಿಯೋ ನೋಡಾದ್ಮೇಲೂ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದೆಯಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.